ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ PF ಖಾತೆಯಲ್ಲಿ ಇರ್ತಕ್ಕಂಥ ನಿಮ್ಮ ಹಣವನ್ನು ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಮಾಡ್ಕೋಬೇಕು ಅಂತ ಇದ್ರೆ ನೀವು ಕಂಪ್ನಿ ಬಿಟ್ಟ ನಂತರ ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಕ್ಲೈಮ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸ್ವತಃ ನೀವು ಯಾವುದೇ ಸೈಬರ್ ಸೆಂಟರ್ಗೆ ಹೋದ ರೀತಿ ನೀವೇ ಸ್ವತಃ ಅಪ್ಲೈ ಮಾಡ್ಕೊಂಡು ಕ್ಲೈಮ್ನ ಯಶಸ್ವಿಯಾಗಿ ಮಾಡ್ಕೋಬಹುದು. ಸಂಪೂರ್ಣದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಕವರ್ ಮಾಡಿದ್ದೀನಿ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೀವು PF ನ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ನೀವು ಕೆಲಸಕ್ಕೆ ಸೇರಿ 6 ತಿಂಗಳು ಆದ ನಂತರ ಮಾಡ್ಕೋಬಹುದು. ಹಾಗೆಯೇ ಮ್ಯಾಕ್ಸಿಮಮ್ ಬಂದು 9 ವರ್ಷದ 6 ತಿಂಗಳು ಒಳಗೆ ನೀವು ಕಂಪ್ನಿನ ಬಿಟ್ಟಿರಬೇಕು. 10 ವರ್ಷ ನೀವು ಕೆಲಸ ಮಾಡಿತ್ತು ಅಂದರೆ ನಿಮಗೆ ಪೆನ್ಷನ್ಗೆ ಎಲಿಜಿಬಿಲಿಟಿ ಬಂದ್ಬಿಡುತ್ತೆ. ನಿಮಗೆ 58 ವರ್ಷ ಆದ ನಂತರ ನಿಮಗೆ ಆಟೋಮೆಟಿಕ್ ಆಗಿ ಪೆನ್ಷನ್ಗೆ ಅಪ್ಲೈ ಮಾಡ್ತು ಅಂದರೆ ತಿಂಗಳಿಗೆ ಇಷ್ಟು ಅಂತ ಪೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಒಂದು ವೇಳೆ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಎಲ್ಲ ಹಣನೂ ಕೂಡ ಬರಬೇಕು ಅಂದರೆ ನೀವು 9.5 ವರ್ಷದ ಒಳಗೆ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಅಮೌಂಟ್ ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಕಂಪ್ನಿನ ಬಿಟ್ಟು 2 ತಿಂಗಳು ಆಗಿರ್ಬೇಕಾಗ್ತದೆ. ಅಂದರೆ ಕೆಲಸ ಬಿಟ್ಟು 2 ತಿಂಗಳಾಗಿರಬೇಕು. ಹಾಗೆ ನೀವು 50,000ಕ್ಕಿಂತ ಹೆಚ್ಚಿನ ಅಮೌಂಟ್ ತೆಗಿತೀರಿ ಅಂದರೆ ಇಲ್ಲಿ ಫಾರಂ ನಂಬರ್ 15G ಅಂತ ಬರುತ್ತೆ, ಅದನ್ನ ಅಪ್ಲೈ ಮಾಡಬೇಕು. ಸಂಪೂರ್ಣವಾಗಿ ಮುಂದೆ ತಿಳಿಸ್ಕೊಡ್ತೀನಿ, ಬನ್ನಿ. ನೀವು ನಿಮ್ಮ ಫೋನಲ್ಲಿ ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ EPFO ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅಲ್ಲಿ ಈ ರೀತಿ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇಂಡಿಯಾ ಅಂತ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ UAN ನಂಬರು, ಅಲ್ಲಿ ಪಾಸ್ವರ್ಡ್, ಅಲ್ಲಿ ಕಾಣ್ತಾರೆ ಕ್ಯಾಪ್ಸನ್ ಹಾಕಿ ಸೈನ್ ಇನ್ ಅಂತ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ PFಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಫೋನ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡ್ತು ಅಂದ್ರೆ ನಿಮ್ಗೆ ಈ ರೀತಿ ಯಶಸ್ವಿಯಾಗಿ ಲಾಗಿನ್ ಆಗುತ್ತೆ. ನೀವೀಗ ಫಸ್ಟ್ ಬರ್ತಕ್ಕಂಥ ಇದನ್ನ ಲೇಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಸ್ನೇಹಿತರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ನೀವು ಮೊದಲಿಗೆ ನಿಮ್ಮ ಅಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಮೊದಲು ಇಲ್ಲಿ ಮೇನೇಜ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿಗೆ ಬಂದು ನಿಮ್ದು KYC ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ KYC ಆಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡ್ಬೋದು. KYC ಅಂದ್ರೆ ಇಲ್ಲಿ ನಿಮ್ಮ ಪಾನ್ ಕಾರ್ಡು, ನಿಮ್ಮ ಬ್ಯಾಂಕ್ ಅಕೌಂಟು, ಹಾಗೆಯೇ ಆಧಾರ್ ಕಾರ್ಡು, ಈ 3 ಕೂಡ ನಿಮ್ಮ PF ಖಾತೆಗೆ ಲಿಂಕ್ ಆಗಿರ್ಬೇಕಾಗ್ತದೆ. ಲಿಂಕ್ ಆಗಿರೋ ಇಲ್ಲಿ ಅಪ್ರೂವ್ಡ್ ಅಂತ ಆ ರೈಟ್ ಅಲ್ಲಿ ತೋರಿಸ್ತಾ ಇದಾರೆ ನೋಡಿ, ಗ್ರೀನ್ ಮಾರ್ಕ್, ಆ ರೀತಿ ತೋರಿಸ್ತಾ ಇರಬೇಕು. ಒಂದ್ಸರಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ವೇವ್ ಅಂತ ಇದೆ ನೋಡಿ, ಅಲ್ಲಿಗೆ ಬಂದು ಅಲ್ಲಿ ನಿಮ್ಮ ಪಾಸ್ಬುಕ್, PF ಪಾಸ್ಬುಕ್ನ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ PF ಖಾತೆಯಲ್ಲಿ ಎಷ್ಟು ಹಣ ಇದೆ ಅಂತ. ಮೊದಲಿಗೆ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ PF ನಂಬರು ಮತ್ತೆ ಪಾಸ್ವರ್ಡ್ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸ್ ಹಾಕಿ ನೀವು ಸೈನ್ ಇನ್ ಅಂತ ಮಾಡ್ಕೋತು ಅಂದ್ರೆ PF ಖಾತೆ ಪೇಜು ಈ ರೀತಿ ಲೋಡ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಲೋಡ್ ಆದ ನಂತರ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ, ನೀವು ಈ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀರಾ, ಆ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಪಾಸ್ಬುಕ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡಬೇಕು ಅಂದ್ರೆ ನೀವು ಇಲ್ಲಿ ಮೇಲ್ಗಡೆ ಪಾಸ್ಬುಕ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಹೋಗಿ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಪಾಸ್ಬುಕ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ PF ಖಾತೆಯಲ್ಲಿ ಇರ್ತಕ್ಕಂಥ ಒಟ್ಟು ಮೊತ್ತ ಎಷ್ಟಿದೆ, ಎಲ್ಲ ಅಮೌಂಟ್ ಕೂಡ ಪ್ರತಿ ತಿಂಗಳು ಎಷ್ಟೆಷ್ಟು ಅಮೌಂಟ್ ನಿಮ್ಮ ಖಾತೆಗೆ ಕೈ ಸೇರಿದೆ ಅನ್ನೋರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಡೀಟೇಲ್ಸ್ ಸೇಮ್ ಯಾವ ರೀತಿ ಬ್ಯಾಂಕ್ ಪಾಸ್ಬುಕ್ ಇಲ್ಲಿ ಸಿಗುತ್ತೋ ನಿಮ್ಮ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಆ ರೀತಿ ನಿಮ್ಮ ಪ್ರತಿ ತಿಂಗಳು ನಿಮ್ಗೆ ಅಕೌಂಟ್ಗೆ ಜಮಾ ಆಗಿರ್ತಕ್ಕಂಥ ಎಂಪ್ಲಾಯರ್ ಸೇರು ಮತ್ತೆ ಪೆನ್ಷನ್ ಕಾಂಟ್ರಿಬ್ಯೂಷನ್ ಈ 3 ಕೂಡ ಅಲ್ಲಿ ಶೋ ಆಗುತ್ತೆ. ನೀವು ಇದನ್ನ ಒಂದ್ಸರಿ ಚೆಕ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಇಲ್ಲಿ PF ನಲ್ಲಿ ಒಟ್ಟು ಅಮೌಂಟ್ ಎಷ್ಟಿದೆ ಅಂತ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 50,000ಕ್ಕಿಂತ ಮೇಲ್ಪಟ್ಟು ಇತ್ತು ಅಂದ್ರೆ ನೀವು ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ಲಿಂಕ್ ಆಗಿರ್ಬೇಕಾಗ್ತದೆ, ಮತ್ತೆ 15G ಫಾರಂ ನ ಅಪ್ಲೈ ಮಾಡಬೇಕಾಗುತ್ತೆ. ಬನ್ನಿ ಈಗ ನಾವು ಮೇನ್ ಪೇಜ್ಗೆ ಹೋಗೋಣ. ಇಲ್ಲಿ ಮತ್ತೆ ನೀವು ಮೇನೇಜರ್ ಆಪ್ಷನ್ಗೆ ಹೋಗಿ ಇನ್ನೊಂದು ಕೆಲಸ ಇದೆ, ಇಲ್ಲಿ ಮಾರ್ಕ್ ಆಫ್ ಎಕ್ಸಿಟ್ ಅಂತ ನೀವು ಕಂಪ್ನಿ ಬಿಟ್ಟಿರೋದನ್ನ ತೋರಿಸ್ಕೋಬೇಕಾಗುತ್ತೆ. ಈಗ ನೀವೇ ಕೂಡ ಆನ್ಲೈನ್ ಅಲ್ಲೂ ಕೂಡ ಮಾಡ್ಕೋಬಹುದು. ನಿಮ್ಮ ಕಂಪ್ನಿಗೆ ಹೋಗೋ ರೀತಿ ನೀವೇ ಕೂಡ ಮಾರ್ಕ್ ಆಫ್ ಎಕ್ಸಿಟ್ ಯಾವ ಕಾರಣಕ್ಕೋಸ್ಕರ ನೀವು ಕಂಪ್ನಿ ಕೆಲಸ ಬಿಟ್ಟಿದ್ದೀರಿ, ಶಾರ್ಟ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಡೇಟ್ ಆಫ್ ಎಕ್ಸಿಟ್ನ ಲಾಸ್ಟ್ ಸಂಬಳ ಬಂದಿದ್ದಂಥ ದಿನಾಂಕನಲ್ಲಿ ನಮೂದು ಮಾಡಬೇಕಾಗುತ್ತೆ. ಮತ್ತೆ ನೀವು ವಿವೋನ ಆಪ್ಷನ್ಗೆ ಹೋಗಿ ನಾವು ಅಲ್ಲಿ ಸರ್ವಿಸ್ ಹಿಸ್ಟ್ರಿಲಿ ಕೂಡ ಈ ರೀತಿ ಡೇಟ್ ಆಫ್ ಎಕ್ಸಿಟ್ ಮತ್ತು ಡೇಟ್ ಆಫ್ ಜಾಯ್ನಿಂಗು ಆ ಡೇಟು ಅಲ್ಲಿ 2 ಕೂಡ ಕಂಡುಬರಬೇಕು. ಈ ರೀತಿ ಇದ್ರೂ ಮಾತ್ರ ನೀವು PFಗೆ ಫೈನಲ್ ಸೆಟಲ್ಮೆಂಟ್ಗೆ ಅಪ್ಲೈ ಮಾಡ್ಬೋದು. ಈಗ ಸರ್ವಿಸ್ ಆನ್ಲೈನ್ ಸರ್ವಿಸ್ ಅನ್ನೋ ಆಪ್ಷನ್ ಬಂದು ಕ್ಲೈಮ್ ಫಾರಂ 31, 19, 10C ಮತ್ತು 10D ಅಂತ ಇದೆ ನೋಡಿ, ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು PF ಖಾತೆಗೆ ಕೊಟ್ಟಿರ್ತಕ್ಕಂಥ ಅಕೌಂಟ್ ನಂಬರ್ನ ನೀವು ಇಲ್ಲಿ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮದು ಕರೆಕ್ಟಾಗಿತ್ತು ಅಂದರೆ ಈ ರೀತಿ ಪಾಪಪ್ ಬರುತ್ತೆ, ಎಸ್ ಅಂತ ಮಾಡಿ. ಅದಾದ ನಂತರ ಇಲ್ಲಿ ಕೆಳಗಡೆ ಬಂತು ಅಂದರೆ ಪ್ರೊಸೀಡ್ ಟು ಆನ್ಲೈನ್ ಕ್ಲೈಮ್ ಅಂತ ಒಂದು ಆಪ್ಷನ್ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಿಂಪಲ್ ಆಗಿ ಐ ವಾಂಟ್ ಟು ಅಪ್ಲೈ ಫಾರ್, ಅಲ್ಲಿ ಫಾರಂ ಓಪನ್ ಆಗುತ್ತೆ. ಇಲ್ಲಿ ಓನ್ಲಿ PF ವಿತ್ಡ್ರಾಲ್ ಫಾರಂ 19, ಓನ್ಲಿ ಪೆನ್ಷನ್ ವಿತ್ಡ್ರಾಲ್ ಫಾರಂ 10C, ಸ್ಕೀಮ್ ಸರ್ಟಿಫಿಕೇಟ್ 10C, ಹಾಗೆಯೇ PF ಅಡ್ವಾನ್ಸ್ ಫಾರಂ 31 ಅಷ್ಟು ಓಪನ್ ಆಗುತ್ತೆ. ಮೊದಲಿಗೆ ನೀವು PF ವಿತ್ಡ್ರಾಲ್ ಫಾರಂ 19 ಅಂತ ಇದೆ ನೋಡಿ, ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಅಪ್ಲೋಡ್ 15G ಫಾರಂ ಅಂತ ಇದೆ ನೋಡಿ, ನೀವು ಇಲ್ಲಿ ನಿಮ್ಮ PF ಖಾತೆಯಲ್ಲಿ ಒಟ್ಟು ಮೊತ್ತ 50,000ಕ್ಕಿಂತ ಹೆಚ್ಚಿತ್ತು ಅಂದ್ರೆ ನೀವು ಫಾರಂ ನಂಬರ್ 15G ಅಪ್ಲೈ ಮಾಡಬೇಕಾಗುತ್ತೆ. 15G ಫಾರಮು ಈ ರೀತಿ ಇರುತ್ತೆ. ಇದನ್ನು ನೀವು ಗೂಗಲಲ್ಲಿ ಹೋಗಿ ಡೌನ್ಲೋಡ್ ಮಾಡಿದ್ರು ಕೂಡ ಡೌನ್ಲೋಡ್ ಆಗುತ್ತೆ. ಹಾಗೆ ಯಾವ ರೀತಿ ಫಿಲ್ಅಪ್ ಮಾಡಬೇಕು ಅಂತ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ, ಅದು ನೋಡಿಕೊಂಡು ಆ ರೀತಿ ಫಿಲ್ಅಪ್ ಮಾಡಿಕೊಂಡು 50,000 ಮೇಲೆ ಇತ್ತು ಅಂದರೆ ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಈಗ ನಾನಲ್ಲಿ ಚೂಸ್ ಫೈಲ್ ಮಾಡಿ ನಾನು ಆಲ್ರೆಡಿ 50,000 ಮೇಲೆ ಇರೋದ್ರಿಂದ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದ ನಂತರ ಎಂಪ್ಲಾಯ್ ಅಡ್ರೆಸ್ ಅಂತ ಕೇಳುತ್ತೆ. ಇಲ್ಲಿ ಸಂಪೂರ್ಣವಾದ ವಿಳಾಸನ ಹಾಕಬೇಕಾಗುತ್ತೆ. ಯಾರ್ದು ಅಪ್ಲೈ ಮಾಡ್ತಾ ಇದ್ದಾರೋ ಅವ್ರ ಆಧಾರ್ ಕಾರ್ಡ್ ಅಲ್ಲಿ ಇರುವಂತೆ ಸಂಪೂರ್ಣ ವಿಳಾಸನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮೊದಲಿಗೆ ನಿಮ್ಮ ವಿಲೇಜು, ಹಾಗೇನೆ ಪೋಸ್ಟು, ಹಾಗೇನೆ ಹೋಬ್ಳಿ, ಈ ಲಿಸ್ಟ್ ಇಂದ ನಿಮ್ಮ ಸ್ಟೇಟು, ಹಾಗೇನೆ ಪಕ್ಕದಲ್ಲಿ ಈ ಲಿಸ್ಟ್ ಇಂದ ನಿಮ್ಮ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ನಿಮ್ಮ ಸಿಟಿ ಅಂತ ಕೇಳುತ್ತೆ, ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನಿಮ್ಮ ಪಿನ್ ಕೋಡ್ ಕೇಳುತ್ತೆ, ನಿಮ್ಮ ಪಿನ್ ಕೋಡ್ ನ ಹಾಕಿ ಇಲ್ಲಿ ಚೂಸ್ ಫೈಲ್ ಅಂತ ಒಂದು ಕಾಲಮ್ ಕಾಣ್ತಾ ಇದೆ ನೋಡಿ, ಇಲ್ಲಿ ನೀವು ಪಾಸ್ಬುಕ್ ಮತ್ತೆ ಖಾಲಿ ಚೆಕ್ ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಬಳಿ ಯಾವ್ದಿದೆ ಅದನ್ನ ಒಂದನ್ನ ಖಾಲಿ ಕ್ಯಾನ್ಸಲ್ ಚೆಕ್ ಕೂಡ ಅಪ್ಲೋಡ್ ಮಾಡಬಹುದು, ಪಾಸ್ಬುಕ್ ಕೂಡ ಅಪ್ಲೋಡ್ ಮಾಡಬಹುದು. ಪಾಸ್ಬುಕ್ ನಾನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ರೀತಿ ನಿಮ್ಮ ಫೋಟೋ ಕೂಡ
4 ಮೂಲೆಯಲ್ಲೂ ಕೂಡ ಸೀಲು ಸಿಗ್ನೇಚರ್ ಆಗಿರಬೇಕು. ಆ ರೀತಿ ಮಾಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಿ. ಅದಾದ ನಂತರ ಇಲ್ಲಿ ಕೆಳಗಡೆ ಬಂದು ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಗೆಟ್ ಆಧಾರ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಿಮ್ಮ PF ಖಾತೆಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಕೆಳಗಡೆ ಎಂಟರ್ OTP ಅನ್ನೋ ಬಾಕ್ಸ್ಗೆ ಹಾಕಿ ಕೆಳಗಡೆ ವ್ಯಾಲಿಡೇಟ್ OTP ಅಂಡ್ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅಂತ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಸಮಯದ ನಂತರ ನಿಮ್ದು ಯಶಸ್ವಿಯಾಗಿ ಸಬ್ಮಿಟ್ ಆಗಿತ್ತು ಅಂದ್ರೆ ಇಲ್ಲಿ PF ವಿತ್ಡ್ರಾಲ್ ಕ್ಲೈಮ್ ಫಾರಂ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಕೇರ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಈ ರೀತಿ ಒಂದು ಅಕ್ಲೈನ್ಮೆಂಟ್ ಕೂಡ ಡೌನ್ಲೋಡ್ ಆಗುತ್ತೆ. ಇದನ್ನ ಕಸ್ಟಮರ್ ಆಗಿತ್ತು ಅಂದ್ರೆ ಪ್ರಿಂಟ್ ಮಾಡ್ಕೊಡಿ, ಸ್ವತಃ ನಿಮ್ದೇ ಆಗಿತ್ತು ಅಂದ್ರೆ ಇದನ್ನ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ. ಈಗ ಒಂದಾಯ್ತು ಸ್ನೇಹಿತರೆ, ಇನ್ನೊಂದು ಅಪ್ಲೈ ಮಾಡಬೇಕಾಗತ್ತೆ. ಫಾರಂ 19 ಆಯ್ತು, ಈಗ ಫಾರಂ 10C ಅಪ್ಲೈ ಮಾಡಬೇಕು. ಸೇಮ್ ಆನ್ಲೈನ್ ಸರ್ವಿಸ್ ಅನ್ನೋ ಆಪ್ಷನ್ಗೆ ಹೋಗಿ ಕ್ಲೈಮ್ ಫಾರಂ 3119 10C ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಮೊದಲು ಮಾಡಿದ್ರಲ್ಲ ಅದೇ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತು. ಇಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆನ ಹಾಕಿ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಗೆ ಒಂದು ಪಾಪ ಬರುತ್ತೆ, ಇದನ್ನ ಎಸ್ ಅಂತ ಮಾಡಬೇಕು. ಅದರ ನಂತರ ಕೆಳಗಡೆ ಬಂದು ಪ್ರೊಸೀಡ್ ಟು ಕ್ಲೈಮ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್, ಮೊದಲು ಫಾರಂ ನಂಬರ್ 19 ಆಯಿತು, ಈಗ ಫಾರಂ ನಂಬರ್ ಕೆಳಗಡೆ 10C ಅಂತ ಇದೆ ನೋಡಿ, ಪೆನ್ಷನ್ ವಿತ್ಡ್ರಾಲ್ ಅಂತ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ ಸ್ಟೆಪ್ ಅಷ್ಟೇ. ಇಲ್ಲಿ ನಿಮ್ಮ ಸೇಮ್ ಅಡ್ರೆಸ್ನ ಹಾಕಿ ವಿಲೇಜು, ಪೋಸ್ಟು, ಹೋಬ್ಳಿ, ಈ ಲಿಸ್ಟಿಂದ ನಿಮ್ಮ ಸ್ಟೇಟು, ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ಕು, ಹಾಗೆಯೇ ಸಿಟಿ ಅಂದರೆ ನಿಮ್ಮ ತಾಲೂಕನ್ನು ಹಾಕೊಳ್ಳಿ. ಪಕ್ಕದಲ್ಲಿ ನಿಮ್ಮ ಪಿನ್ ಕೋಡನ್ನು ಕೇಳುತ್ತೆ, ಪಿನ್ ಕೋಡ್ ಹಾಕಿ ಸೇಮ್ ನೀವು ಸ್ಕ್ಯಾನ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ಬುಕ್ನ ಮತ್ತೆ ನೀವು ಇಲ್ಲಿ ಇನ್ನೊಂದ್ಸರಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊಂಡಿದ ನಂತರ ಎಲ್ಲ ಕರೆಕ್ಟ್ ಆಗಿದೆ ಅಂತ ಇಲ್ಲಿ ಪಕ್ಕದಲ್ಲಿ ವೇವ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಪಾಸ್ಬುಕ್ ಶೋ ಆಗುತ್ತೆ. ಎಲ್ಲ ಕರೆಕ್ಟ್ ಇದೆಯಾ ಒಂದ್ಸರಿ ಚೆಕ್ ಮಾಡಿಕೊಂಡು ಅದಾದ ನಂತರ ಕೆಳಗಡೆ ಬನ್ನಿ. ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ನೋಡಿ, ಆ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಮತ್ತೆ ನೀವು ಇಲ್ಲಿ ಗೆಟ್ ಆಧಾರ್ OTP ಅಂತ ಆಪ್ಷನ್ ಓಪನ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ PF ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆಧಾರ್ ರಿಜಿಸ್ಟರ್ಡ್ಗೆ ಆ OTP ಹಾಕಿ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಈ ರೀತಿ ಸ್ವಲ್ಪ ಟೈಮ್ ತಗೊಳುತ್ತೆ. ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆದ ನಂತರ ಸೇಮ್ ಈ ರೀತಿ ಸಕ್ಸಸ್ಫುಲಿ ಸಬ್ಮಿಟೆಡ್ PF ಅಂತ ಬಂದ್ಬಿಡುತ್ತೆ. ಇಲ್ಲಿ ಕೆಳಗಡೆ ಕ್ಲಿಕ್ ಕೇರ್ ಅಂತ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ಕೂಡ ಈ ರೀತಿ ಒಂದು ಅಕ್ಲೈನ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ 2 ಅಕ್ಲೈನ್ಮೆಂಟ್ಗಳು ಡೌನ್ಲೋಡ್ ಆಗುತ್ತೆ. ಮೊದಲನೇದು ಫಾರಂ ನಂಬರ್ 19, ಈಗ ಡೌನ್ಲೋಡ್ ಆಗಿರ್ತಕ್ಕಂಥದ್ದು ಫಾರಂ ನಂಬರ್ 10C. ಇದು ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ಈ 2 ಫಾರಂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಇದು 2 ಕೂಡ ಅಪ್ಲೈ ಮಾಡಿದ ನಂತರ ಸ್ನೇಹಿತರೆ ನಿಮಗೆ ಒಂದು 7 days ಇಂದ 10 days ಒಳಗೆ ನಿಮಗೆ PF ಅಪ್ಲೈ ಆಗಿ ಸಕ್ಸಸ್ಫುಲ್ ಆಗಿತ್ತು ಅಂದ್ರೆ ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಅದಾದ ನಂತರ ನಿಮ್ಮ ಖಾತೆಗೆ ಹಣ ಕೂಡ ಕೈ ಸೇರುತ್ತೆ. ಅದೇ ರೀತಿ ನಿಮ್ದು ಏನಾದ್ರು ಕರೆಕ್ಟಾಗಿ ಸಬ್ಮಿಟ್ ಆಗಿಲ್ಲ ಅಂದ್ರೆ ರಿಜೆಕ್ಟ್ ಆಗಿದ್ರು ಕೂಡ ರಿಜೆಕ್ಟ್ ಆಗಿದೆ ಅಂತ ಕೂಡ ಮೆಸೇಜ್ ಬರುತ್ತೆ. ನೀವು ಇಲ್ಲಿ ಮತ್ತೆ ಇದೇ ಪೇಜ್ಗೆ ಲಾಗಿನ್ಗೆ ಬಂದು ನೀವು ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಇದೆಯಾ ಇಲ್ಲ ರಿಜೆಕ್ಟ್ ಆಗಿದೆ ಅಂತ, ಅಂಡರ್ ಪ್ರೊಸೆಸಿಂಗ್ ಅಂತ ಇತ್ತು ಅಂದ್ರೆ ರನ್ನಿಂಗ್ ಇದೆ ಅಂತ ಅರ್ಥ. ಒಂದ್ ವೇಳೆ ರಿಜೆಕ್ಟ್ ಅಥವಾ ಕ್ಲೈಮ್ ಸೆಟಲ್ಡ್ ಅಂತ ಬಂದಿತ್ತು ಅಂದ್ರೆ ನಿಮ್ಮ PF ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಈ ರೀತಿ ಸ್ನೇಹಿತರೆ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ PFಗೆ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಮಾಡಿ ನಿಮ್ಮ ಹಣನ ತರಿಸ್ಕೋಬಹುದು. ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.